ನಾನು ಮಾಡಿರೋ ಈ ಪ್ರಸ್ತುತ ಡೆಕೋರೇಷನ್ ನನ್ನ ತಮ್ಮ ನೋಡಿದ್ರೆ ಸಂತೋಷದಿಂದ ಹೋಂಡಾ ಬೈಕ್ ಕೊಡಿಸ್ತಾರೆ. ಕೊಡಿಸ್ತಾನೆ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ನಡೆಯೋ ಈ ಸೋಬಾನದ ಬಗ್ಗೆ ಗುಣಗಾನ ಮಾಡೋ ನನ್ನ ಕಾಮೆಂಟ್ರಿ ಕೇಳಿ ನೀನು ಜಾಡ ಮುತ್ಸಜ್ಜಿ ರಾಜಕಾರಣಿ ಅಂತ ಬಾಯಿ ತುಂಬಾ ಹೊಗಳ್ತಾನೆ. ತಮ್ಮ ಬಂದ ತಮ್ಮ. ಏನಪ್ಪ ನಾಗೇಶ, ಹೇಗಿದೆ ಸೆಟಪ್ ಅಲ್ಲ? ಸಿಟಿ ಮಾರ್ಕೆಟ್ ಇದ್ದಾಗಿದೆ. ಸರಿಯಾಗಿ ಹೇಳ್ದೆ. ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ ನನಗೆ? ಸರಿಯಾಗಿ ಕೇಳ್ದೆ. ಅಣ್ಣಗಂತೂ ಬುದ್ಧಿ ಇಲ್ಲ. ನಾನು ಮಾಡಿರೋ ಡೆಕೋರೇಷನ್ ಕಡೆ ಸ್ವಲ್ಪ ಗಮನ ಕೊಡು. ಬಾಯ್ಲಿ ಬಾ ತಮ್ಮಯ್ಯಲಿ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಸುಚ್ಚದ್ಮ ಲೈಟಿಂಗ್ ವಿತ್ ಮ್ಯೂಸಿಕ್. ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಈ ರೀತಿ ಅರೇಂಜ್ ಮಾಡಿಲ್ಲ ಅಲ್ವಾ? ಇದೇನಿದು? ನೋಡಿದ್ರೆ ಗೊತ್ತಾಗಲ್ಲ ನನ್ನ ಮೈಕಯ್ಯ. ಅದ್ ಗೊತ್ತು, ಇದನ್ನ ಯಾಕೆ ಇಲ್ತಂದೆ? ತಿಳುವಳಿಕೆ ಕೊಡೋದಕ್ಕೆ. ಯಾರಿಗೆ? ಇಡೀ ಕರ್ನಾಟಕದ ಜನತೆಗೆ. ಫಸ್ಟ್ ನೈಟ್ ಅಂದ್ರೆ ಏನು, ಅದರ ಪ್ರಾರಂಭ ಮತ್ತು ಅಂತ್ಯ ಹೇಗಿರಬೇಕು, ಮದುವೆ ಅನ್ನೋದು ಬರೀ ಸಂತಾನೋತ್ಪತ್ತಿ ಮಾಡೋದಲ್ಲ, ಹಗಲಿಗೆ ಸೂರ್ಯ ಎಷ್ಟು ಮುಖ್ಯನೋ ಪ್ರತಿ ರಾತ್ರಿ ಸಂಸಾರ ಸುಖವಾಗಿರೋದಕ್ಕೆ ನಿರೋಧ ಅಷ್ಟೇ ಮುಖ್ಯ. ಅಣ್ಣ, ಇನ್ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಇದನ್ನೆಲ್ಲ ಎತ್ಕೊಂಡು ಆಚೆ ಹೋಗ್ಬೇಕು. ಇಲ್ಲ ಅಂದ್ರೆ ನಾನು ಹೆಂಡತಿನ ಕರ್ಕೊಂಡು ಮಾವನ ಮನೆ ಹೊರಟೋಗ್ತೀನಿ. ವಿವೇಕಿ, ಫಸ್ಟ್ ನೈಟ್ಗೆ ಯಾರಾದ್ರೂ ಮೈಕು ಸೀರೆ ಸೆಟ್ ಆಗ್ತಾರನೋ? ನಿನ್ನಿಂದ ನಾನು ತಮ್ಮ ಕೋಪ ಮಾಡ್ಕೊಂಡು ಹೋಗ್ಬಿಡ್ನಲ್ಲ. ನನ್ನಿಂದ ಹೋಗಿದ್ದ? ನನ್ನಿಂದಲೇ ಹೋದ್ನ? ನಿನ್ನಿಂದಾನೆ. ಬುದ್ಧಿ ಇಲ್ಲದೆ ಮಾತಾಡೋಣ. ತಪ್ಪು ನಿಂದೆ. ಯಾವನಾದ್ರೂ ಫಸ್ಟ್ ನೈಟ್ಗೆ ಬಾಳೆಹಣ್ಣಿನ ಗೊನೆ, ಉಂಡುಂಡೆ ಹಲಸಿನಣ್ಣು, ಅನಾನಸ್ ತಂದಿರ್ತಾನ. ಒಂದು ವೇಳೆ ಗಂಡ ಹೆಂಡತಿ ಆಸೆಯಿಂದ ಸುಳು ತಿನ್ನಕ್ ಶುರು ಮಾಡಿದ್ರೆ 1 ವಾರ ಬೇಕಾಗುತ್ತೆ. ಇನ್ನೇನು ಮಾಡ್ತಾನ ಫಸ್ಟ್ ನೈಟು? ಅದಕ್ಕೆ ಅವ್ನು ಕೋಪಿಸ್ಕೊಂಡು ಹೋಗಿದ್ದು. ಮೊದ್ಲೇ ತಣ್ಣ ಅಂಗಡಿನ ಎತ್ತು ಒಂದೇ ಅಖಂಡ ಕರ್ನಾಟಕ ಜನತೆಯಲ್ಲಿ ಏನ್ರಿ ಇದು? ಪ್ರೀತಿಯಿಂದ ತಮ್ಮನ್ಗೋಸ್ಕರ ತಗೊಂಡ್ ಹೋಗಿದ್ದೆಲ್ಲ ವಾಪಸ್ ತರ್ತಾ ಇದ್ದೀರಾ? ಅದು ನೀನ್ ಸುಳ್ಳು ಹೇಳ್ತೀಯ, ಸುಮ್ನಿರು. ನಿಜ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೆ ನನ್ನ ತಮ್ಮ ನಾಗೇಶ ರೂಮಲ್ಲಿ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ದಾತೃತ್ವದ ಸಂಕೇತವಾಗಿರೋ ಈ ಬಾಳೆಹಣ್ಣಿನ ಗೊನೆನ ಅಣ್ಣನ ರೂಮಲ್ಲಿ ಇಟ್ಟು, ಒಗ್ಗಟ್ಟಿನ ಅಂಟು ತುಂಬಿಕೊಂಡಿರೋ ಈ ಸಿಹಿ ಉಂಡೆ ಹಲಸಣ್ಣ ನಿನ್ ರೂಮಲ್ಲಿ ಇಟ್ಕೊಂಡು, ಹಾಲಿಗೆ ಬದಲಾಗಿ ಅನಾನಸ್ ಜ್ಯೂಸ್ ಕುಡಿದು ಅವನಾಗೆ ನಾವು ಕೂಡ ಸಂತೋಷವಾಗಿ ಫಸ್ಟ್ ನೈಟ್ ಆಚರಿಸ್ಬೇಕಂತೆ. ಕನಕ, ಆದಷ್ಟು ಬೇಗ ನೀನ್ ಸ್ವಲ್ಪ ನಾಚಿಕೆ ಇಲ್ಲ. ಇದ್ರ ನಾಚಿಕೆ ಹಣ ಬಂತು. ಬೆಳಗ್ಗೆ ತಿನ್ನೋದು ತಿಂಡಿ ಅಂತಾರೆ, ಮಧ್ಯಾಹ್ನ ರಾತ್ರಿ ಮಾಡೋದಕ್ಕೆ ಊಟ ಅಂತಾರೆ. ಈ ಕೆಲಸಕ್ಕೆ ಹೇಳೋಣ ಹೇಳ್ತೀನಿ. ಕನಕ, ಆದಷ್ಟು ಬೇಗ. ಕನಕ, ಬೆಳಗ್ಗೆ ಬೇಗ ಹೇಳ್ತೀಯ ತಾನೆ? ಅಯ್ಯೋ ಅಕ್ಕ, ಅದು ಸುಮ್ನೆ ಹದ್ನಂಗ್ ಹಾರಾಡತ್ತೆ, ಮಿಕ್ಕಿದೆಲ್ಲ ಕೋಳಿ ಹಂಗೆ. ಅಯ್ಯ ನಡಿಯಮ್ಮ. ಅಯ್ಯೋ, ನೋಡ್ಕೊಂಡ್ ಬರ್ಬಾತೇನ್ರಿ? ಬಿದ್ಬಿಡ್ತಿದ್ರಲ್ಲ. ನಾನ್ ಬೀಳ್ತೀನಾ? ಅದಿರ್ಲಿ, ಐಶ್ವರ್ಯ ಸ್ನಾನಕ್ಕೆಲ್ಲ ಸಿದ್ಧವಾಗಿದ್ಯಾ? ಇದನ್ನೆಲ್ಲ ನೀವು ಕೇಳ್ಬೇಕಾ? ನಾನು ಅಷ್ಟು ದಡ್ಡಿನೇನ್ರಿ? ಅಯ್ಯೋ, ನೀನ್ ದಡ್ಡಿ ಅಲ್ಲ ಕಣೆ, ಜಾಣೆ, ಮಹಾ ಜಾಣೆ. ಆದ್ರೂ ಏನು? ಏನಿಲ್ಲ ಬಿಡು. ಅಯ್ಯೋ, ಇದೇನಿದು? ಲೈಫ್ ಬಾಯ್ ಸೋಪ್. ಅದ್ ನನಗೂ ಗೊತ್ತು. ನಾವು ಸ್ನಾನ ಮಾಡೋ ಮಾಮೂಲಿ ಸೋಪ್ನಲ್ಲಿ ಐಶ್ವರ್ಯ ಸ್ನಾನ ಮಾಡ್ತಾಳ? ಮಾಡಬಹುದಾ? ಯಾಕೆ ಮಾಡ್ಬಾರ್ದು? ಅವಳು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಕಣೆ. ನಾವು ಸ್ನಾನ ಮಾಡೋ ಮಾಮೂಲಿ ಸೋಪಲ್ಲಿ ಸ್ನಾನ ಮಾಡಲ್ಲ. ಅದಕ್ಕೆ 4-5 ತರ ಕಾಸ್ಟ್ಲಿ ಸೋಪ್ ತಂದಿದ್ದೀನಿ. ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಡು. ಐಶ್ವರ್ಯಗೆ ಯಾವ ಸೋಪ್ ಇಷ್ಟ ಆಗುತ್ತೋ ಅದರಲ್ಲೇ ಸ್ನಾನ ಮಾಡ್ಲಿ. ನಿನ್ಗೇನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಮುಜಾಬಾಯ್, ಐಶ್ವರ್ಯ ಇದ್ದಿದ್ದಾಳ? ಎಬ್ಬರಿಸ್ಬೇಕಾ? ಬೇಡ, ನಾನೇ ಎಬ್ಬರಿಸ್ತೀನಿ. ಬಾವಾ, ನೀವೇ ಎಬ್ಬರಿಸ್ತೀರಾ? ನೋಡು ಅಕ್ಕ, ಆ ಚಿನ್ನದ ಗೊಂಬೆ ಬರ್ತಿದ್ ಹಾಗೆ ಭಾವನ ಕಲರೇ ಬದಲಾಗ್ಬಿಟ್ಟಿದೆ ಅಕ್ಕ. ನೆಲ ಸ್ವಲ್ಪ ಜಾರತ್ತೆ, ಬಿದ್ಬಿಟ್ಟಿ ಆಮೇಲೆ. ಅಕ್ಕ, ಬಿಟ್ರೆ ನಿನ್ ಗಂಡ ಅವಳು ಹಲ್ಲು ಉಜ್ಜಿ ಬಿಡ್ತಾನೆ. ಪರವಾಗಿಲ್ಲ, ಕೊಡಿ, ನಾನೇ ಹಾಕೋತೀನಿ. ಇರ್ಲಿ ಬಿಡಮ್ಮ, ಏನಂತೆ, ನೀನು ಚಿಕ್ಕ ಹುಡುಗಿ. ಚಿಕ್ಕ ಹುಡುಗಿ ಅಂತ ಚಿಕ್ಕ ಹುಡುಗಿ ಹಿಂಗ್ ಮುಂದಕ್ಕೆ ಬಂದಾಗ್ಲೇ ಗೊತ್ತಾಗದು ಬಲ್ತಿರೋದು ಬೆಳೆದಿರೋದು. ಏ ಕನಕ, ಸ್ನಾನಕ್ಕೆ ನೀರು ಹದವಾಗಿದ್ಯಾ? ಹದವಾಗಿದೆ. ನೀವಿನ್ನು ಹೀಗೆ ಬೋರ್ ಕೊರಿತಾ ಇದ್ರೆ ಅದು ತಣ್ಣಗ ಆಗ್ಬಿಡುತ್ತೆ. ಹೌದೌದು, ನೀರ್ ತಣ್ಣಗಾಗ್ಬಿಟ್ರೆ ಆಮೇಲೆ ನಿಂಗೆ ನೆಗಡಿ ಆಗ್ಬಿಡುತ್ತಮ್ಮ. ನಿಮ್ಮಪ್ಪ ನನ್ನ ತರಾಟೆಗೆ ತಗೊಂಡ್ಬಿಡ್ತಾರೆ. ನಿನ್ನ ಮಗಳ ತರ ನೋಡ್ಕೋತೀನಿ ಅಂತಾನೆ ನೀನ್ ನಿಮ್ಮ ಮನೆ ಸ್ವಚ್ಛ ಮಾಡ್ಕೊಟ್ಟಿರೋದು. ಹೋಗ, ಸ್ನಾನ ಮಾಡ್ಕೋ. 1 ನಿಮಿಷ ಇರಮ್ಮ. ಶಾಂತಿ, ಆ ಹೊಸ ಡಾಲ್ದಲ್ಲೇ ತೋಮ. ಅಯ್ಯೋ, ಒಳ್ಳೆ ಆಮೆ ತರ ನಡ್ಕೊಂಡ್ ಬರ್ತೀರಾ, ಕೊಡಲಿ. ಹೇಳಿ ಬಾಬಾ, ಏಟ್ ಏಟ ನನಗ? ಇಲ್ಲ, ನೀನು ಸ್ನಾನ ಮಾಡ್ಕೋ. ಐಶ್ವರ್ಯ, ತಗೋಮ್ಮ, ಹೋಗಮ್ಮ, ಹೋಗು. ತಪ್ಪು ಮಾಡ್ತಾ ಇದೀರಾ ಭಾವ, ನೀವು ತಪ್ಪು ಮಾಡ್ತಾ ಇದೀರಾ ಭಾವ. ನಾನು ಮದುವೆ ಮಾಡ್ಕೊಂಡು ಬಂದು 10 ವರ್ಷ ಆಯ್ತು. 4 ಬಾಣಂತನೂ ಮಾಡ್ಕೊಂಡೆ. ಒಂದು ದಿನ ಆದ್ರೂ ಹೀಗೆ ವಿಚಾರಿಸಿದಿರಾ? ಒಂದು ಒಳ್ಳೆ ಸೋಪ್ ತಂದ್ಕೊಟ್ಟಿದ್ದೀರಾ? ಸದು,
ಅವಳು ಒಂದೇ ನೀನು ಒಂದೇನಾ? ಹೋಗಲೇ ಹೋಗ ಕೆಲಸ ಮಾಡ. ಏನೇ ಹೇಳು. ಇದು ತಿಳಿಸಾರ್ಗೆ ಇಷ್ಟು ಹುಣಸೆ ಸಾಕಾ? ಏನಕ್ಕ ನೀವು ಈ ಮನೇಲಿ ಅಡ್ಗೆ ಮಾಡಕ್ ಶುರು ಮಾಡಿ 10 ವರ್ಷ ಆಯ್ತು ಅಂತೀರಾ, ಇನ್ನೂ ತಿಳಿಸಾರ್ಗೆ ಎಷ್ಟು ಹುಣಸೆ ಹಣ್ಣು ಹಾಕ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಸರಿ ಹೋಯ್ತು, ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ 2 ಟೊಮ್ಯಾಟೊ ಹಣ್ಣು ಜಾಸ್ತಿ ಹಾಕಿದ್ರೆ ತಿಳಿಸಾರು ಸೂಪರ್ ಆಗಿರುತ್ತೆ. ಇನ್ನೂ ಒಂದು ಹೆತ್ತಿಲ್ಲ, 4 ಹೆತ್ತೊಳಗೆ ಬೋಧನೆ ಮಾಡಕ್ ಬಂದ್ಬಿಡ್ಲು. ಏನಮ್ಮ ನಿನಗೆ ಅಡ್ಗೆ ಮಾಡಕ್ಕೂ ಬರುತ್ತಾ? ಓ, ನಮ್ಮ ಮನೇಲಿ ಆಳುಗಳಿದ್ರು ಅಡ್ಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ನಾನೇ ಮಾಡ್ತಾ ಇದ್ದೆ. ನಮ್ ತಂದೆಗಂತೂ ನನ್ ಕೈ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಪರವಾಗಿಲ್ವೇ, ಒಳ್ಳೆ ತಿಳುವಳಿಕೆ ಇರೋರು ನಿಮ್ ತಂದೆ. ಕೊಟ್ಟ ಮನೆಗೂ ತವ್ರ ಮನೆಗೂ ಒಳ್ಳೆ ಹೆಸರು ತರೋ ರೀತಿಲೇ ಬೆಳೆಸಿದ್ದಾರೆ. ಅಮ್ಮ ಅಮ್ಮ, ಜೇನುಗೂಡು ಸಿನಿಮಾ ಬಂದಿದ್ಯಂತಮ್ಮ, ತುಂಬಾ ಚೆನ್ನಾಗಿದ್ಯಂತೆ. ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಚಿತ್ರ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ನಾವು ಹೋಗೋಣ ಅಕ್ಕ? ನನ್ಗೂ ಬೇಜಾರಾಗಿದೆ ಅಕ್ಕ. ಎಲ್ಲರೂ ಊಟ ಮಾಡ್ಕೊಂಡು ಮ್ಯಾಟ್ನಿ ಶೋಕ್ ಹೋಗೋಣ ಅಕ್ಕ. ಇವತ್ತು ಬೇಡಮ್ಮ, ಬಟ್ಟೆ ಒಗ್ದಿಲ್ಲ, ಮನೆ ತೊಳ್ದಿಲ್ಲ. ಹೌದೌದು, ಬರೀ ತೊಳೆಯೋದು, ಬಳಿಯೋದು, ಬೇಯಿಸೋದು, ಗಂಡಸರಿಗೆ ಹಾಸೋದು ಇಷ್ಟೇ ಆಗೋಯ್ತು ನಮ್ ಜೀವನದುದ್ದಕ್ಕೂ. ಕತ್ತೆಗೆ ಇದಂಗೆ ಗೇಯೋದು. ಅಕ್ಕ, ನಾನು ಸಿನಿಮಾ ನೋಡಿ ಬಹಳ ದಿನ ಆಯ್ತು. ಬೇಗ ಬೇಗ ಕೆಲಸ ಮುಗಿಸಿ ಎಲ್ರೂ ಹೋಗ್ಬರೋಣ. ಆಯ್ತಮ್ಮ, ಹೋಗೋಣ. ಹೇಗೋ ಮಧ್ಯಾಹ್ನ ಆಫೀಸ್ಗೆ ಊಟ ತಗೊಂಡು ಹೋಗ್ತೀನಲ್ಲ, ಬರ್ತಾ ಕಾರ್ ತರ್ತೀನಿ, ಎಲ್ರೂ ಕಾರಲ್ಲೇ ಹೋಗೋಣ. ಕಾರಲ್ಲ? ಇನ್ನು ಸೂಪರ್ ಅಕ್ಕ. ಕಾರಲ್ಲಿ ಕುತ್ಕೊಂಡ ಕುತ್ತಿಗೆ ನೋಯ್ದೇನಕ್ಕೆ ಫ್ರಂಟ್ ಅಲ್ಲಿ ಕುತ್ಕೊಳ್ಳಕ್ಕ? ಆಯ್ತಮ್ಮ, ಹಾಗೆ ಮಾಡು. ಶಾಂತಿ, ಮಕ್ಕಳೆಲ್ಲ ಸೇರಿ ಒಟ್ಟಿಗೆ 8 ಟಿಕೆಟ್ ಅಲ್ವಾ? ನಾವು ಸಿಸ್ಟರ್, ನಾವು ನನ್ನ ಸೇರಿಸಿ ಒಟ್ಟು 9. ನನ್ನ ಬಿಟ್ಟು ನೀವು ಹೋಗೋ ಹಾಗೆ ಇಲ್ಲ. ಅಕ್ಕ, ಯಾರಿವ್ರು? ನಮ್ಮ ಮನೆ ಓನರ್ ಮಗ. ಅಷ್ಟು ಬೇಗ ಗೊತ್ತುಬಿಟ್ರಾ ಸಿಸ್ಟರ್? ನಿಮ್ ಮದುವೆನಲ್ಲಿ ಚಪ್ರ ಹಾಕೋದ್ರಿಂದ ಹಿಡಿದು ಉಂಡೆಲೆ ಎತ್ಸೋವರೆಗೂ ಎಲ್ಲಾ ಮೇಲ್ವಿಚಾರಣೆ ಕೆಲಸ ಮಾಡ್ದವ್ ನಾನೇ. ಇದ್ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ಓಹೋ, ನನ್ನ ವಿಭೂತಿಗೆರೆ, ನನ್ನ ಡ್ರೆಸ್ಸು ಇವೆಲ್ಲ ನೋಡಿ ಹಳೆಗುಡಿ ಪೂಜಾರಿ ಇನ್ಕೊಂಡ್ಬಿಟ್ರೇನು? ಏನು ಮಾಡ್ತೀರಾ, ನನ್ನ ಈ ಅವತಾರಕ್ಕೆ ನಮ್ಮ ಅಪ್ಪ ಜಿಪ್ಣಾನೇ ಕಾರಣ. ಸಿಸ್ಟರ್, ನಾನೇನಾದ್ರೂ ಜೀನ್ಸ್ ಪ್ಯಾಂಟು ಜೀನ್ಸ್ ಶರ್ಟ್ ಹಾಕೊಂಡ್ಬಿಟ್ರೆ ಹೆಂಗ್ ಕಾಣಿಸ್ತೀನಿ ಗೊತ್ತಾ? ರೈಟ್ ಸೈಡ್ ನಿಂದ ಶಿವರಾಜ್ ಕುಮಾರ್, ಲೆಫ್ಟ್ ಸೈಡ್ ನಿಂದ ಪ್ರೀತ್ ಸೇ ಉಪೇಂದ್ರ. ಟೈಮ್ ಆಗ್ತಾ ಇದೆ, ನೀವೆಲ್ಲ ಬೇಗ ಬೇಗ ನಿಮ್ ಕೆಲಸ ಮುಗಿಸಿ ನಿಮ್ ಸೀರೆಗಳನ್ನೆಲ್ಲ ನಾನು ಒಗ್ದಾಕ್ಬಿಡ್ತೀನಿ. ಕಾಯ್ಕವಿ ಕೈಲಾಸ ಕೇಳಿರಣ್ಣ. ಬಾಸ್ ಲಿಟಲ್ ಗ್ಯಾಪ್ ಡಿಕೆ. ಲೇ ಪುಂಗೆ, ಇಲ್ಲಿ ಯಾರಿಗೆಲ್ಲ ಮೋಡಿ ಮಾಡ್ತಾ ಇದೀಯಾ? ನಮ್ಮ ಹೆಂಗಸ್ರ ಹತ್ರ ನಿನ್ಗೆಲ್ಲ ಕೆಲಸ. ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಬೇಗ ಬೇಗ ಕೆಲಸ ಆಗಲಿ ಅಂತ ಸಹಾಯ ಮಾಡ್ತಾ ಇದೀನಿ. ನೀನೆಲ್ಲ ಸಹಾಯ ಮಾಡೋದು? ಗೆಟ್ ಔಟ್. ಅಕ್ಕ ಬಿಡು ಕೃಷ್ಣ, ಎಷ್ಟೇ ಆಗ್ಲಿ ಅವ್ನ ನಮ್ಮ ಓನರ್ ಮಗ ತಾನೆ, ನಮ್ ಜೊತೆ ಬಂದ್ರೆ ತಪ್ಪೇನಿದೆ? ಓಕೆ ಓಕೆ, ಅದಕ್ಕೆ ಮಾತಿಗೆ ಬೆಲೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿ ಕೇರ್ಫುಲ್. ಥ್ಯಾಂಕ್ ಯು. ಇದು 500 ರೂಪಾಯಿ ನೋಟು, ಭದ್ರವಾಗಿ ಹಿಡ್ಕೊಂಡೋಗಿ ಟಿಕೆಟ್ ತಗೊಂಬ. ಬ್ಲಾಕ್ ಅಲ್ಲಿ ತಂದೆ ಅಂತ ಕಮಿಷನ್ ಹೊಡೆದ್ಬಿಟ್ಟಿಯಾ? ಏನಮ್ಮ? ಟಿಕೆಟ್ ನಾನೇ ತರಿಸ್ತೀನಿ. ಯು ಆರ್ ಗ್ರೇಟ್ ಅಮ್ಮ. ಆದ್ರೂ ನಾನು ಯು ಆರ್ ಆಲ್ಸೋ ಗ್ರೇಟ್ ಬಾವಾ. ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ಬಾವಾ. ಟಿಕೆಟ್ ಖರ್ಚು ಐಶ್ವರ್ಯಿಂದ ಆದ್ರೆ ಟಿಫನ್ ಖರ್ಚು ನಂದೇ ಆಗ್ಬೇಕು. ತಗೊಳ್ಳಿ ದುಡ್ಡನ್ನ. ಕನಕ, ಮಕ್ಳು ಏನೇನು ಕೇಳ್ತಾರೋ ಅದೆಲ್ಲ ಕೊಡ್ಸು. ನೀನ್ ಮಾತ್ರ ಐಸ್ ಕ್ರೀಮ್ ತಿನ್ಬೇಡ, ಆಪಲ್ ಜ್ಯೂಸ್ ಕೊಡಿ. ಅಯ್ಯೋ, ಟೈಮ್ ಆಗೋಯ್ತು, ನಾನು ಅರ್ಜೆಂಟ್ ಆಗಿ ಸತ್ಮಂಗಲ ಕಾಡ್ಗೆ ಹೋಗ್ಬೇಕು, ಬರ್ತೀನಿ. ಸತ್ಯಮಂಗಲ ಕಾಡ್ಗ ಯಾಕೆ? ವೀರಪ್ಪನ್ನು ಕಾಣೆಯಾಗಿದ್ದಾನಂತೆ, ಆನೆಗಳ ಹತ್ರ ವಿಚಾರ ಮಾಡೋದಿಕ್ಕೆ. ಬೇಗ ಹೋಗಿ ಟಿಕೆಟ್ ತಂದ್ಬಿಡು. ಹಾಗೆ ಅಕ್ಕ, ನೀವ್ ಈ ಸೀರೆ ಉಟ್ಕೊಳ್ಳಿ. ಅಯ್ಯೋ, ನನಗ್ಯಾಕಮ್ಮ ಇಷ್ಟೊಂದು ಬೆಲೆ ಬಾಳೋ ಸೀರೆ? ನಾನು ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ಲೀಸ್ ಉಟ್ಕೊಳ್ಳಿ. ಕನಕಕ್ಕ, ನೀವ್ ಈ ಸೀರೆ ಉಟ್ಕೊಳ್ಳಿ, ಜೊತೆಲಿ ಮ್ಯಾಚಿಂಗ್ ಒಡವೆ ಇಟ್ಟಿದ್ದೀನಿ, ಹಾಕೋಬೇಕು. ಶಾಂತಿ, ನೀನ್ ಸೀರೆ ಉಟ್ಕೋತೀಯ? ಚಿಕ್ಕಮ್ಮ ಬಾ, ಮತ್ತೆ ನಿಂಗೊಂದೊಳ್ಳೆ ಸೀರೆ ಕೊಡ್ತೀನಿ. ಅಕ್ಕ ಪರವಾಗಿಲ್ಲ ಕಣಕ್ಕ, ಅವಳು ನಮಗೆ ತುಂಬಾ ಒಳ್ಳೆಯವಳು. ಅಂತ ಗರ್ವ ದೌಲತ್ತು ಏನು ಇಲ್ಲ, ಹೊಂದ್ಕೊಂಡು ಬಾಳ್ತಾಳೆ. ಬೇಗ ಊಟ ಬಡಿಸಿ ನೀನು ನನ್ನ ಜೊತೆ ಊಟ ಮಾಡು. ಟಿಕೆಟ್ ತರಿಸಿದ್ದೀನಿ, ಜಾಲಿಯಾಗಿ ಇಂಗ್ಲಿಷ್ ಫಿಲ್ಮ್ ನೋಡ್ಕೊಂಡು ಮನೆಗೆ ಹೋಗೋಣ. ಐ ಆಮ್ ಸಾರಿ ಯಜಮಾನ್ರೆ, ನಾನು ಶಾರದಕ್ಕ, ಕನಕಕ್ಕ, ಮನೆ ಮಕ್ಕಳೆಲ್ಲ ಸೇರಿ ಜೇನುಗೂಡು ಸಿನಿಮಾಗೆ ಹೋಗ್ತಾ ಇದ್ದೀವಿ. ಓ, ನನಗನ್ಸುತ್ತೆ ಈ ಸಿನಿಮಾಗೆ ಹೋಗೋ ಪ್ರೋಗ್ರಾಮ್ನ ನೀನೇ ಫಿಕ್ಸ್ ಮಾಡಬೇಕು. ಹೌದು ರೀ, ನೀವ್ ಹೇಗೋ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರೋಕೆ 6 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಮ್ಯಾಟ್ನಿ ಶೋ ನೋಡ್ಕೊಂಡು ಬರ್ಬಹುದಲ್ಲ ಅಂತ ನಾನೇ. ಆ ವಿಷಯ ಬಿಡು, ಈಗ ನಿನ್ನಿಷ್ಟ ಏನ್ ಹೇಳು. ಗಂಡನೋ ಪ್ರೀತಿಯಿಂದ ನನ್ನ ಜೊತೆ ಸಿನಿಮಾ ನೋಡಕ್ ಬರ್ತೀಯೋ ಇಲ್ಲ ಅವ್ರ ಜೊತೆ ಹೋಗ್ತೀಯೋ? ಅಲ್ಲ ರೀ, ಅವ್ರ ಜೊತೆ ಹೋಗದೆ ನಿಮ್ ಜೊತೆ ಸಿನಿಮಾ ನೋಡಕ್ ಬಂದ್ರೆ ಅವ್ರು ನನ್ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಅಕ್ಕ ಅಕ್ಕ, ಮುಂದಿನ ತಿಂಗಳು ಮಕ್ಕಳಿಗೆಲ್ಲ ರಜಾ ಇದೆ ಅಲ್ವಾ? ಹೌದು. ಗಂಡಸನ್ನೆಲ್ಲ ಬಾರ್ಗೆ ಕಾರಲ್ಲಿ ಕುರ್ಸ್ಕೊಂಡ, ಹೆಂಗಸರೆಲ್ಲ ಸ್ವಂತ ಕಾರಲ್ಲಿ ಕುತ್ಕೊಂಡ ಗೋಳ್ಗುಮ್ಟ, ಶ್ರವಣ ಬೆಳಗಳ ಎಲ್ಲ ನೋಡ್ಕೊಂಡ್ ಬರೋಣ. ಊರ್ ಸುತ್ತ ಮಾತಾಗಿರ್ಲಿ, ಮೊದ್ಲು ಸಿನಿಮಾ ನೋಡ್ಕೊಂಡು ಮನೆಗೆ ವಾಪಸ್ ಬರೋಣ. ಫೋನು ಶಾಂತಿ
ಶಾಂತಿ ನಿಮ್ ಚಿಕ್ಕಮ್ಮಂದೆ ಇರ್ಬೇಕು, ಬೇಗ ತಗೋಗು. ಇಲ್ಲೋಡ, ಅಮ್ಮ ದೊಡ್ಡ ಚಿಕ್ಕಮ್ಮ ಎಲ್ಲ ರೆಡಿ ಆಗಿದ್ದಾರೆ ಅಂತ ಹೇಳು. ಹಂಗೆ ಬೇಗ ಕಾರ್ ತಗೋಬೇಕು ಹೇಳು. ಆಯ್ತು ಚಿಕ್ಕಮ್ಮ. ಹಲೋ. ಏ ಶಾಂತಿ, ನಾನು ಚಿಕ್ಕಪ್ಪ ಮಾತಾಡ್ತಿರೋದು. ಹೇಳಿ ಚಿಕ್ಕಪ್ಪ. ಎಲ್ಲರೂ ಸಿನಿಮಾ ನೋಡಕ್ ಹೋಗ್ತಿದ್ದೀರಂತೆ? ಹೌದಾ ಚಿಕ್ಕಪ್ಪ? ಎಲ್ಲರೂ ಬಸ್ಸಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡ್ ಬನ್ನಿ. ಕಾರಲ್ಲಿ ನಾನು ಐಶ್ವರ್ಯ ಬೇರೆ ಸಿನಿಮಾ ನೋಡಕ್ ಹೋಗ್ತಾ ಇದೀವಿ. ಈ ವಿಷಯ ನಾನೇ ಹೇಳಿದೆ ಅಂತ ಅದಕ್ಕೆ ಹೇಳ್ಬಿಡು. ಸರಿ ಚಿಕ್ಕಪ್ಪ. ಏ ಸಾಕೆ. ಕಾರ್ ಬರ್ತಾ ಇದೆ ಅಂತ? ಇಲ್ಲ ಚಿಕ್ಕಮ್ಮ. ಯಾಕಂತೆ? ಚಿಕ್ಕಪ್ಪ ಚಿಕ್ಕಮ್ಮನ ಕಾರಲ್ಲಿ ಕರ್ಕೊಂಡು ಬೇರೆ ಸಿನಿಮಾಗೆ ಹೋಗ್ತಾರಂತೆ. ನಾವು ಬಸ್ಸಲ್ಲಿ ಹೋಗ್ಬೇಕಂತೆ. ನನಗ್ ಗೊತ್ತಿತ್ತು ಇದು ಹಿಂಗ ಆಗತ್ತೆ ಅಂತ. ನನಗ್ ಗೊತ್ತಿತ್ತು. ಇಲ್ಲಿ ಎತ್ಬಿಟ್ಲು, ಅಲ್ಲಿ ಮಡಗ್ಬಿಟ್ಲು. ಮುಟ್ ನೋಡ್ಕೊಡ್ರಿ ಹೆಂಗೈತೆ ಅಂತ. ಅಕ್ಕ ನಾಲ್ಗೆನಾದು. ಛೇ 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 ಛೇ, ಸಾಸಿವೆ ಅಷ್ಟಾಗಿರೋ ತಪ್ಪನ್ನ ಅಡಿಕೆ ಅಷ್ಟು ಮಾಡ್ತಾ ಇದೆಯಲ್ಲ. ಸಂತೋಷ ಪಡ್ಬೇಕಾಗಿರೋ ವಿಷಯನ ಸೀರಿಯಸ್ ಆಗಿ ತಗೋಬೇಡ ನೀನು. ಅಕ್ಕ ನಾನು ಪಕ್ಕ ಪೊಲಿಟಿಷಿಯನ್ ಹೆಂಡ್ತಿ. ಒಳಗೊಳಗೆ ಮಾಡೋ ಗುಳಿಗೆ ಪಾಲಿಟಿಕ್ಸ್ ಏನು ಅಂತ ನನಗ್ ಗೊತ್ತಾಗಲ್ವಾ? ನೋಡು, ವಯಸ್ಸಿನಲ್ಲಿ ದೊಡ್ಡೋರಾಗಿರೋ ನಾವು ನಮ್ಮ ಮನಸ್ಸನ್ನೂ ದೊಡ್ಡದ್ ಮಾಡ್ಕೋಬೇಕು. ಹೀಗೆಲ್ಲ ಅನುಮಾನ ಪಡಬಾರ್ದು. ನಡಿ, ಟೈಮ್ ಆಗಿ ಹೋಯ್ತು. ಟಿಕೆಟ್ ವೇಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಬಿಸಾಕು. ಯಾರ್ಬೇಕು ಸಿನಿಮಾ? ನನ್ನ ಗಂಡನಿಗೆ ಒಂದು ಮಾತು ಹೇಳಿದ್ರೆ ನನ್ನ ಏರ್ ಕಂಡೀಷನ್ ಟಾಕ್ಸಿ ಕರ್ಕೊಂಡೋಗಿ ಬಾಲ್ಕನಿಲ್ ಕೂರ್ಸಿ ನನಗೆ ಸಿನಿಮಾ ತೋರಿಸ್ತಿದ್ದ. ಏನ್ ಮಾಡ್ತೀಯಾ ಪಾಪಿ ಗಂಡ? ಅವನ ಟೈಮ್ ಚೆನ್ನಾಗಿಲ್ಲ. ಅಯ್ಯೋ ನಾನೇ ಬರಾನೆ. ಅಯ್ಯೋ ಬೇಡಮ್ಮ. ಐಶ್ವರ್ಯ, ನಾವು ನೋಡಿದ ಇಂಗ್ಲಿಷ್ ಸಿನಿಮಾದಲ್ಲಿ ಹೈಲೈಟ್ ಸೀನ್ ಯಾವ್ದು ಗೊತ್ತಾ? ಯಾವುದು? ಅಯ್ಯೋ ಏನ್ರಿ ಇದು? ಅಕ್ಕ ಇಲ್ಲಿ ಕೂತಿದ್ದಾರೆ. ಯಾಕಮ್ಮ ಇಷ್ಟು ಲೇಟು? ಅಕ್ಕ ಅದು ಸರಿ ಸರಿ ಪರವಾಗಿಲ್ಲ. ಬಟ್ಟೆ ಬದಲಾಯಿಸ್ಕೊಂಬನ್ನಿ, ಊಟಕ್ಕೆ ಬಡಿಸ್ತೀನಿ. ಅಕ್ಕ ಹಾಗೆ ನಾವು ದಾರಿಲಿ ಬರ್ತಾ ಊಟ ಮಾಡ್ಕೊಂಡು ಬಂದ್ವಿ. ಪರವಾಗಿಲ್ಲ ಬಿಡಮ್ಮ. ಅಕ್ಕ ಅವ್ರು ಮೊದಲೇ ಇಂಗ್ಲಿಷ್ ಸಿನಿಮಾಗೆ ಅಂತ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಿದ್ರು. ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ನೀವೆಲ್ಲರೂ ಸಿನಿಮಾಗೆ ಹೋಗಿದ್ರಾ? ಇಲ್ಲಮ್ಮ, ಹೋಗ್ಲಿಲ್ಲ. ಯಾಕೆ? ಇನ್ನೊಂದಿನ ನೋಡಿದ್ರಾಯ್ತು ಅಂತ ಸುಮ್ಮನಾಗ್ಬಿಟ್ವಿ. ಐಶ್ವರ್ಯ ತಗೊಳಮ್ಮ, ನಿನ್ ಒಡವೆಗಳನ್ನ ತಗೋ. ಏನ್ ತೂಕ ಅಂತೀಯ? ಭಾರಿ ತೂಕ. ನನಗಿಂತಲೂ ತೂಕನಮ್ಮ. ತಗೊಳಮ್ಮ, ಸರಿಯಾಗಿದ್ದೀನ ಚೆಕ್ ಮಾಡ್ಕೊ. ಈ ಸೀರೆನ ಇನ್ನೊಂದ್ಸಲ ಐರನ್ ಮಾಡಿದ್ದೀನಮ್ಮ. ತಗೋ. ಅಕ್ಕ ಈ ಸೀರೆನ ನೀವೇ ಇಟ್ಕೊಳ್ಳಿ. ಅಯ್ಯಯ್ಯೋ ಬೇಡಮ್ಮ, ಬೇಡ. ನಾನೇ ಸೀರೆ ಉಟ್ಕೊಂಡ್ಬಿಟ್ರೆ ಕಡ್ತಾ ಬರುತ್ತೆ, ಕಡ್ತಾ. ಏನ್ರಿ ನೋಡಿದ್ರ? ನಿಮ್ಮಿಂದ ಕೆಟ್ಟ ಹೆಸರು ಬಂತು ನಂಗೆ. ಯಾಕೆ? ಏನಾಯ್ತು? ಬೇಡ ಬೇಡ ಅಂದ್ರು ಹಠ ಮಾಡಿ ಸಿನಿಮಾ ಕರ್ಕೊಂಡು ಹೋದ್ರಿ. ನಿಮ್ ಚಿಕ್ಕದ್ಗೆ ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡ್ಬಿಟ್ರಿ ನೀವು. ನನ್ ಪ್ರೀತಿಯಿಂದ ಕೊಟ್ಟು ಒಡವೆ ಸೀರೆನೆಲ್ಲ ನನ್ ಮುಖಕ್ಕೆ ಹೊಡೆದಾಗ ವಾಪಸ್ ಕೊಟ್ಬಿಟ್ರು. ಅಷ್ಟೇ ತಾನೆ ಆಗಿದ್ದೆಲ್ಲ ಒಳ್ಳೇದಕ್ಕೆ. ಬಾ ಕೂತ್ಕೋ. ಈ ಮನೆ ಬಗ್ಗೆ ನೀ ತಿಳ್ಕೊಬೇಕಾಗಿರೋದು ತುಂಬಾ ಇದೆ. ನನ್ನ ಎರಡನೇ ಇದಕ್ಕೆ ಇದ್ದಾಳಲ್ಲ, ನಂಬರ್ 1 ಬಜಾರಿ. ಅವಳ ಹತ್ರ ನೀತಿ ನಿಯತ್ತು ಅನ್ನೋದೇ ಇಲ್ಲ. ಅವಳ 4 ಮಕ್ಕಳನ್ನು ನಾನೇ ಓದಿಸ್ತಾ ಇದ್ದೀನಿ, ಅವ್ರ ಸಂಸಾರ ನಾನೇ ಸಾಕ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಚಾಡಿ ಹೇಳ್ತಾಳ ಅವಳು. ನಿನ್ ಬಿಡ್ತಾಳ? ಇನ್ನು ಅವಳು ಗಂಡ ದಂಡ ಪಿಂಡ, ಶುದ್ಧ ಸೋಂಬೇರಿ. ಈ ಪ್ರಪಂಚದಲ್ಲಿ ಅವನ ತರ ಚೋಡ್ ಮಾಸ್ಟರ್ ಯಾರು ಇಲ್ಲ. 4 ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಇಲ್ದಿರೋ ಒಣರಾಜಕೀಯ ಮಾಡ್ಕೊಂಡು ವಿಧಾನಸೌಧನೇ ನಂದು ಅಂತಾನೆ. ಇನ್ನು ನಮ್ಮ ಧರ್ಮಣ್ಣ ಈ ಹುಚ್ಚಿನ ಮಾತು ನಂಬ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡಿದ್ದಾನೆ. ಇದನ್ನೆಲ್ಲ ನೋಡಿ ನೀವು ತಪ್ಪು ಮಾಡ್ತಿದ್ರ ಅಂತ ನಾನೇನಾದ್ರೂ ಬುದ್ಧಿ ಹೇಳಿದ್ರೆ, ಅಯ್ಯೋ ಬೇಡ ಕಣೋ ನಾಗೇಶ, ನಮ್ ಸಂಸಾರ ಹಾಳಾಗ್ಬಿಡುತ್ತೆ ಕಣೋ, ಹೋಳಾಗ್ಬಿಡುತ್ತೆ ಕಣೋ. ಲೋ, ನಾವು 3 ಜನ ಅಣ್ಣ ತಮ್ಮಂದ್ರು ಒಂದೇ ಗೊನೆಲಿರೋ 3 ಮುತ್ತಿಗೆದ ಎಲೆಗಳ ತರ ಕಣೋ. ನಾವು ಒಂದಾಗಿದ್ರೆ ಊಟದ ಎಲೆ ಆಗಿರುತ್ತೆ ಕಣೋ ನಮ್ ತುಂಬಿದ ಸಂಸಾರ ಅಂತ ಅಳ್ತಾ ಏನೋ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತಾನೆ. ಅದಕ್ಕೆ ನಾನಿಂತ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಗಮನ ಕೊಡಲ್ಲ. ನೀನು ಅಷ್ಟೇ ನನ್ನ ಹಾಗೆ ತೂಕವಾಗಿರ್ಬೇಕು. ನಮ್ ಸ್ಟೇಟಸ್ ನಾವು ಉಳಿಸ್ಕೋಬೇಕು. ಹಾ